ಇದನ್ನ ನಾವು ಮಾತನಾಡೋಣ. ಅನಿಲ್ ಸರ್ ಹತ್ರ ಒಂದು ಕ್ವಿಕ್ ರಿಯಾಕ್ಷನ್ ತಗೊಳ್ತೀನಿ. ಹಾಗೆ ನಮ್ಮ ಇವತ್ತಿನ ಪೋಲ್ ಪ್ರಶ್ನೆಯನ್ನ ಕೂಡ ಗಮನಿಸಬಿಡೋಣ. ಸೇಮ್ ಪ್ರಶ್ನೆ, ಯುದ್ಧದ ಸಮಯದಲ್ಲಿ ಮೋದಿ ಅವರ ಈ UAE ಭೇಟಿ ಭಾರತಕ್ಕೆ ಲಾಭ ಆಗುತ್ತಾ ಅಂತ ಹೇಳಿ ಸ್ಕ್ರೀನ್ ನ ಕೆಳಭಾಗದಲ್ಲಿ ಕೆಲವೇ ಕ್ಷಣಗಳಲ್ಲಿ ನಿಮಗೆ QR ಕೋಡ್ ಡಿಸ್ಪ್ಲೇ ಆಗುತ್ತೆ. ಅದನ್ನ ಸ್ಕ್ಯಾನ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ನಮಗೆ ತಲುಪಿಸಬಹುದು. ಹಾಗೆ ನಮ್ಮ ವೀಕ್ಷಕರು ಕೂಡ ಕರೆ ಮಾಡ್ತಾ ಇದ್ದಾರೆ. ಕ್ವಿಕ್ಲಿ ನಾನು ಅನಿಲ್ ಸರ್ ಹತ್ರ ಪ್ರಶ್ನೆಯನ್ನ ಕೇಳಿಕೊಂಡು ನಮ್ಮ ವೀಕ್ಷಕರ ಕರೆಯನ್ನ ಕೂಡ ಸ್ವೀಕಾರ ಮಾಡ್ತೀನಿ. ಸರ್, ಹೆಂಗಾಗೋಯ್ತು ಅಂತಂದ್ರೆ ನಾವು ದೊಡ್ಡ ದೊಡ್ಡ ವಿಚಾರಗಳನ್ನ ಎನಿವೇ ಚರ್ಚೆಗೆ ತಗೊಂಡ್ ಬರೋಣ. ಇಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದ್ರು, UAE ಫಾರಿನ್ ಟ್ರಿಪ್ ಹೋದ್ರು. ಇಲ್ಲಿ ಮಿತ ಬಳಕೆ ಪಾಠ ಮಾಡಿದ್ರು, ಅಲ್ಲಿ ವಿಮಾನ ಹತ್ಕೊಂಡ್ಬಿಟ್ಟು 5 ದೇಶಕ್ಕೆ ಟ್ರಿಪ್ ಮಾಡ್ತಿದ್ದಾರೆ. ಅಂದ್ರೆ ಮೋದಿ ಅವರು ಜನರಿಗೆ ಉಪದೇಶ ಮಾಡ್ತಿರೋದು ಒಂದು, ಅವ್ರು ಮಾಡ್ತಿರೋದು ಒಂದು. ಇದು ಸಾಮಾನ್ಯ ಜನರ ಗ್ರಹಿಕೆ ಹಿಂಗಾಗ್ಬಿಡುತ್ತಾ ಅಂತ ಹೇಳಿ ಮೇಡಮ್, ದೇಶದ ಪ್ರಧಾನಿಗೆ ದೊಡ್ಡದಾಗಿರುವಂತಹ ವೆಲ್ಕಮ್ ಬ್ಯಾಕ್ ಟು ಯು ಸರ್. ಒಂದ್ ರಿಯಾಕ್ಷನ್ ಬಿಜೆಪಿ ವಕ್ತಾರರ ಹತ್ರ ತಗೊಂಡ್ಬಿಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಯು. ಪ್ರಧಾನಿಗೆ ಒಟ್ಟು ಓವರ್ ಆಲ್ ಒಂದು ಫ್ಯೂಚರ್ ವ್ಯೂ ಇಟ್ಕೊಂಡು ಹೋಗಿರುವಂತದ್ದು. ನಾವು ಏಕ್ದಮ್ ನಮ್ಮ ಸಾಮಾನ್ಯ ಜನರ ವಿಮಾನ ಪ್ರಯಾಣ ಮತ್ತು ಪ್ರಧಾನಮಂತ್ರಿಗಳ ವಿಮಾನ ಪ್ರಯಾಣಕ್ಕೆ ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಸ್ವಲ್ಪ ಹಾಸ್ಯಾಸ್ಪದ ಅನ್ಸುತ್ತೆ. ಆದ್ರೆ ಮೋದಿಯವರು ಇಂತಹ ಸಮಯದಲ್ಲಿ ಹೋಗಿರುವಂತದ್ದು ಒಂದು ಇಮಿಡಿಯೇಟ್ ಅಲ್ಲ, ಒಂದು ಲಾಂಗ್ ಟರ್ಮ್ ಅಲ್ಲಿ. ಫಾರ್ ಎಕ್ಸಾಂಪಲ್, ಈಗ ನಟರಾಜ್ ಗೌಡರು ಹೇಳ್ತಾ ಇದ್ರು ನಮ್ಮ ಫ್ಯೂಲ್ ಸ್ಟೋರೇಜ್ ಕೆಪಾಸಿಟಿ ಎಷ್ಟಿತ್ತು ಅಂತ. ನಿಮಗೆ ಗೊತ್ತಿರಲಿ, ನಮಗೆ 2014ಕ್ಕಿಂತ ಮುಂಚೆ ಈಗಲೇ ನೀವು ವೆರಿಫೈ ಮಾಡ್ಕೊಳ್ಬಹುದು, ನಮ್ಮ ಸ್ಟೋರೇಜ್ ಕೆಪಾಸಿಟಿ ವಾಸ್ ಝೀರೋ MMT ಇತ್ತು ಅವತ್ತು. ಅದಾದ ನಂತರ ನರೇಂದ್ರ ಮೋದಿ ಅವರು 2014ರಲ್ಲಿ ಮುಂದೊಂದಿನ ಈ ತರ ಬರಬಹುದು ಅಂತ ಹೇಳಿ ಆ ಕೆಪಾಸಿಟಿನ ಇನ್ಕ್ರೀಸ್ ಮಾಡಿರೋದ್ರಿಂದ ನಾವು ಇದನ್ನ ಮಾಡಿದೀವಿ. ಇವತ್ತು ನಾವು ಬೇರೆ ಬೇರೆ ದೇಶಗಳ ಜೊತೆಗೆ ಹೋಗಿ ಕಷ್ಟದ ಸಮಯ, ಯುದ್ಧದ ಸಮಯ, ದೊಡ್ಡ ದೊಡ್ಡ ರೋಗಗಳು, ಪ್ಯಾಂಡಮಿಕ್ಗಳು ಬಂದಾಗ ದೇಶ ಯಾವ ರೀತಿಯಲ್ಲಿ ನಡ್ಕೊಳ್ಬೇಕು ಅಂತೇಳಿ ಕೇವಲ ಸ್ಟೋರೇಜ್ ಒಂದೇ ಅಲ್ಲ, ನಿಮ್ಮ ದೇಶಗಳಿಗೂ ಅವಶ್ಯಕತೆ ಇದ್ದಾಗ ನಾವು ವಾಪಸ್ ಕೊಡುವಂತದ್ದು, ಅಥವಾ ನಮಗೆ ಸಮಸ್ಯೆ ಇದ್ದಾಗ ನಾವು LPG ಅನ್ನು ಯೂಸ್ ಮಾಡುವಂತದ್ದು. ವಿಶೇಷವಾಗಿ UAEಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಭಾರತೀಯ ಕಾರ್ಮಿಕರು, ನಮ್ಮ ಸೌತ್ ಇಂಡಿಯಾದಾಗಬಹುದು, ವಿಶೇಷವಾಗಿ ಕರ್ನಾಟಕ, ತಮಿಳುನಾಡು ಮತ್ತು ಕೇರಳದಿಂದ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಇರ್ತಾರೆ. ಸೊ ಅವರನ್ನೆಲ್ಲ ಅವ್ರ ಜೊತೆಗೆ ನಾವು ಇದೀವಿ ಅನ್ನುವಂತ ಸಂದೇಶವನ್ನ ಕೊಡುವಂತದ್ದು ಬಹಳ ಮುಖ್ಯವಾಗಿತ್ತು. ಆಮೇಲೆ ಭಾರತ ಆಸ್ ಅ ದೇಶ ಹಾರ್ಮೋನ್ಸಿನ ಓಪನಿಂಗ್ ಆಗುವಂತದ್ದು ನಾವು ಇವಾಗ ಸ್ಪೆಕ್ಟೇಟರ್ ಆಗಿ ನಾವು ನಿಂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದು ಓಪನ್ ಆಗುವಂತ ಅವಶ್ಯಕತೆ ಇವತ್ತು ಭಾರತದ ಜೊತೆಗೂ ಇದೆ. ಹಾಗಂತ ನಿನ್ನೆ ನಮ್ಮ ಇರಾನಿನ FM ಭಾರತಕ್ಕೆ ಬಂದು ಭಾರತದ ಜೊತೆಗೆ ಸಂಬಂಧಗಳನ್ನು ಹೇಳುವಾಗ ನಾವು UAE ಕೂತ್ಕೊಂಡು ನಾವು ಅವ್ರ ಜೊತೆಗೂ ಸಂಬಂಧ ಇಟ್ಕೊಂಡಿದೀವಿ ಅಂತ ಹೇಳಿದ್ರೆ, ನಮ್ಮ ಅಂತಾರಾಷ್ಟ್ರೀಯ ರಿಲೇಷನ್ ಎಲ್ಲ ದೇಶಗಳ ಜೊತೆಗೆ ಭಾರತೀಯರ ದೃಷ್ಟಿಯಿಂದ, ಭಾರತೀಯ ಸಾಮಾನ್ಯ ಜನರ ದೃಷ್ಟಿಯಿಂದ ತುಂಬಾ ಚೆನ್ನಾಗಿದೆ. ಇನ್ ಪೆಟ್ರೋಲ್ ಏರಿಕೆ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಕ್ಷಮೆ ಇರ್ಲಿ, ಹಾಗೆ ಇಂಟರಪ್ಟ್ ಮಾಡಿದೆ ಅಂತ ಹೇಳಿ ಕ್ಷಮೆ ಇರ್ಲಿ. ಥ್ಯಾಂಕ್ ಯು. ಯಾಕೆಂದ್ರೆ ನೀವು ಹೇಳ್ತಾ ಇದ್ರಿ ಕರೆಕ್ಟ್, ಬ್ರಿಕ್ಸ್ ನ ಫಾರಿನ್ ಮಿನಿಸ್ಟರ್ಗಳ ಮೀಟಿಂಗ್ ಇದ್ದಿದ್ದು ದೆಹಲಿಯಲ್ಲಿ. ನೀವು ಇರಾನ್ ನವರು ಬಂದಿದ್ರು, UAE ನವರು ಬಂದಿದ್ರು ಅಂತ ಹೇಳಿದ್ರಿ. ಕರೆಕ್ಟ್ ಸರ್, ಯು ಸೆಡ್ ಹಾಫ್. ಇನ್ ಹಾಫ್ ಬಗ್ಗೆ ನೀವು ಹೇಳಲೇ ಇಲ್ಲ. ಇಲ್ಲಿ ಇರಾನ್ ಹಾಗೆ UAE ನ ಫಾರಿನ್ ಮಿನಿಸ್ಟರ್ಗಳ ನಡುವೆ ಎಕ್ಸ್ಚೇಂಜ್ ಆದ ಮಾತುಗಳು, ಅದರಲ್ಲೂ ಭಾರತದ ನೆಲದಲ್ಲಿ ಇರಾನ್ ಮೇಲಿನ ದಾಳಿ, UAE ಮೇಲಿನ ದಾಳಿಯನ್ನ ನಾವು ಖಂಡಿಸ್ತೀವಿ ಅಂತ ಹೇಳಿ ಮೋದಿ ಅವರು ಕುತ್ಕೊಂಡು UAE ಹೇಳಿದಾಗ ಇರಾನಿಗೆ ಕೊಡ್ತಿರೋ ಮೆಸೇಜ್ ಏನು? ಇದ್ರ ಬಗ್ಗೆ ಯಾಕೆ ಮಾತನಾಡೋದಿಲ್ಲ ನೀವು? ಮೇಡಮ್, ನಾವು ಯುದ್ಧದ ವಿಷಯದಲ್ಲಿ ನಮಗೆ ಓವರ್ ಆಲ್ ಶಾಂತಿ ಬಯಸಿದ್ವಿ. ನಾವು ಯಾವುದೇ ಸೈಡ್ ಅನ್ನ ನಾವೇನಾದ್ರೂ ತೆಗೆದುಕೊಂಡ್ಬಿಟ್ಟಿದ್ರೆ, ನಾವು ಇರಾನ್ ಸೈಡು, ನಾವು UAE ಸೈಡು ಅಂತೇಳಿ ಕ್ಲಿಯರ್ ಕಟ್ ಸ್ಟ್ಯಾಂಡ್ ಏನಾದ್ರೂ ನಾವು ತಗೊಂಡ್ಬಿಟ್ಟಿದ್ರೆ, ನಾವು ಏನಕ್ಕೆ ಯುದ್ಧದಲ್ಲಿ ಮಾತನಾಡಿದ್ವಿ ಅಂತ ಹೇಳಿದ್ರೆ, ದೊಡ್ಡ ಮಟ್ಟದಲ್ಲಿ ಈ ಮಿಡಲ್ ಈಸ್ಟ್ ರಾಷ್ಟ್ರಗಳಲ್ಲಿ ನಮ್ ಜನ ಇದ್ದಾರೆ. ಇರಾನ್ಗಿಂತ ಹೆಚ್ಚು ಜನ ನಮ್ಮ ಮಿಡಲ್ ಈಸ್ಟ್ ರಾಷ್ಟ್ರದಲ್ಲಿ ಜನ ಇದ್ದಾರೆ. ಅವರ ಸುರಕ್ಷತೆಯ ದೃಷ್ಟಿಯಿಂದ ಮಾತ್ರ ಮಾತನಾಡಿದ್ದು. ಇದು ಜಗತ್ತಿನ ಒಟ್ಟಾರೆ ಯುದ್ಧ. ನಾವು ಭಾರತ ಕ್ಲಿಯರ್ ಕಟ್ ಆಗಿ ಯಾವ ಸ್ಟ್ಯಾಂಡ್ ಅನ್ನು ಇದು ತಗೊಂಡಿಲ್ಲ. ಇಟ್ಸ್ ಅ ಇಂಟರ್ನ್ಯಾಷನಲ್ ಸ್ಟ್ರಾಟಜಿಕ್ ಪಾಲಿಸಿ ಭಾರತದಾಗಿರೋದ್ರಿಂದ ನಾವು ಇದನ್ನು ತಗೊಂಡಿಲ್ಲ. ಇನ್ನು ಪೆಟ್ರೋಲ್ ಬಗ್ಗೆ ಮಾತನಾಡ್ತಾ ಇದ್ವಿ. ಪ್ರಪಂಚದ 50 ರಾಷ್ಟ್ರಗಳು ಕಳೆದ 76, ಇವತ್ತು 76ನೇ ದಿವಸಕ್ಕೆ ನಾವಿದೀವಿ. 76 ದಿವಸಗಳಲ್ಲಿ 10ರಿಂದ 50% ವರೆಗೆ ಫ್ಯೂಯಲ್ ಪ್ರೈಸ್ ಅನ್ನ ಇನ್ಕ್ರೀಸ್ ಮಾಡಿದೆ. 75 ದಿವಸಗಳವರೆಗೆ ಫ್ಯೂಯಲ್ ಪ್ರೈಸ್ ಇನ್ಕ್ರೀಸ್ ಮಾಡದೇ ಇರೋದಕ್ಕೆ ಈ ದೇಶದ 140 ಕೋಟಿ ಸಾಮಾನ್ಯ ಜನರಿಗೆ ಇದು ಸಹಾಯ ಆಗಿದೆ. ನಮ್ಗೆ ಇನ್ನೂ ರಿಸರ್ವ್ ಇದೆ, ನಾವು ಆ ರಿಸರ್ವ್ಗಳ ತಂಟೆಗೆ ಹೋಗಿಲ್ಲ. ಆದ್ರೆ ಒಬ್ಬ ಜವಾಬ್ದಾರಿಯುತ ಪ್ರಧಾನಮಂತ್ರಿಯಾಗಿ ನಾವು ಹೇಳಬೇಕಾಗಿದ್ದು, ಯಾವ್ದಾವ್ದನ್ನ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ. ಯಾಕೆ ಕಳೆದ 11-12 ವರ್ಷಗಳಲ್ಲಿ ಮೋದಿ ಅವರು ಇದನ್ನು ಹೇಳಿಲ್ಲ, ಗೋಲ್ಡ್ ಬೈ ಮಾಡಬೇಡಿ, ಫಾರಿನ್ ಟ್ರಿಪ್ ಹೋಗಬೇಡಿ ಅಂತ ಹೇಳಿದ್ರೆ ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ ಈ ವಿಷಯಗಳು. ಆ ಯುದ್ಧ ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ. ಆ ಕಾರಣಕ್ಕೋಸ್ಕರ ಜನರಿಗೆ ಹೇಳಿದ್ದಾರೆ, ನೀವು ಆದಷ್ಟು ಸಾರಿಗೆ ವ್ಯವಸ್ಥೆಯನ್ನ ಯೂಸ್ ಮಾಡ್ಕೊಳ್ಳಿ, ಅಂದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ನೀವು ಯೂಸ್ ಮಾಡ್ಕೊಳ್ಳಿ, ಗೋಲ್ಡ್ ಅನ್ನ ಕಡಿಮೆ ಬೈ ಮಾಡಿ, ನೀವು ಸ್ಟೋರ್ ಮಾಡಿ ಯಾರು ಇಟ್ಕೋತಾ ಇದ್ರಲ್ಲ
ಕೋಟಿಗಟ್ಲೆ ಅವ್ರಿಗೆ ಬಿಟ್ಟು ಸಾಮಾನ್ಯ ಜನರು ಯಾರು ಮದುವೆ ಇನ್ನೊಂದು ಫಂಕ್ಷನ್ ಅವ್ರಿಗೆ ಯಾರಿಗೂ ಏನು ಹೇಳಲಿಲ್ಲ. ಈ ತರದ ಒಳ್ಳೆಯ ವಿಷಯಗಳನ್ನ ದೇಶದ ಜನರಿಗೆ ಹೇಳಿದ್ದಾರೆ. ಜನರಿಗೆ ಇವತ್ತು ನಾವು 2013-14 ಹಿಂದೆ ಹೋದ್ರೆ ಜನರಿಗೆ ಎಲ್ಲಾ ಇನ್ಫಾರ್ಮೇಶನ್ ಫಸ್ಟ್ ಹ್ಯಾಂಡ್ ಸಿಗ್ತಾ ಇರಲಿಲ್ಲ. ಅದ್ರ ಜನ ನೋಡ್ತಾ ಇದ್ದಾರೆ. ಇನ್ನೊಂದು ನರೇಂದ್ರ ಮೋದಿ ಅವರ ಕ್ರೆಡಿಬಿಲಿಟಿನೂ ಹಾಗೆ ಇದೆ. ಹೀಗಾಗಿ ಜನ ಇದಕ್ಕೆ ಒಪ್ಕೊಳ್ತಾರೆ ಅಂತ ನನ್ಗನ್ಸುತ್ತೆ. ಇದರಿಂದ ಸಾಮಾನ್ಯ ಜನರಿಗೆ ಉದ್ಯೋಗ ಸೃಷ್ಟಿಯಾಗುತ್ತೆ, ನಮಗೆ ರಕ್ಷಣಾ ವ್ಯವಸ್ಥೆಯಲ್ಲಿ ಚೆನ್ನಾಗುತ್ತೆ, ಇನ್ನು ಫಾರಿನ್ ಇನ್ವೆಸ್ಟ್ಮೆಂಟ್ ಇನ್ನೂ ಹೆಚ್ಚಾಗುತ್ತೆ. ಮತ್ತು ಬಂದರು ಏನು ನಾವು ಮೇಂಟೆನೆನ್ಸ್ ಹೇಳ್ತಾ ಇದೀವಿ, ಇವತ್ತು ಗುಜರಾತ್ ಅಲ್ಲಿ ಅದನ್ನ ಮಾಡಬೇಕು ಅಂತ ಹೇಳಿ ಏನು ಡಿಸೈಡ್ ಮಾಡಿದ್ದಾರೆ. ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಆಗುತ್ತೆ. ಇನ್ ಸಿಡ್ಯಾಕ್ ಜೊತೆಗೆ ಎಐ ಟೆಕ್ನಾಲಜಿಗಳ ಮೇಲೆ ಇವೆಲ್ಲವೂ ಜಾಬ್ ಸೃಷ್ಟಿ. ಇದನ್ನ ನಾವು ಮಾತನಾಡೋಣ. ಅನಿಲ್ ಸರ್ ಒಂದು ಕ್ವಿಕ್ ರಿಯಾಕ್ಷನ್ ತಗೊಳ್ತೀನಿ. ಹಾಗೆ ನಮ್ಮ ಇವತ್ತಿನ ಪೋಲ್ ಪ್ರಶ್ನೆಯನ್ನ ಕೂಡ ಗಮನಿಸಬಿಡೋಣ. ಸೇಮ್ ಪ್ರಶ್ನೆ, ಯುದ್ಧದ ಸಮಯದಲ್ಲಿ ಮೋದಿ ಅವರ ಈ ಯುಎಇ ಭೇಟಿ ಭಾರತಕ್ಕೆ ಲಾಭ ಆಗುತ್ತಾ ಅಂತ ಹೇಳಿ ಸ್ಕ್ರೀನ್ ನ ಕೆಳಭಾಗದಲ್ಲಿ ಕೆಲವೇ ಕ್ಷಣಗಳಲ್ಲಿ ನಿಮಗೆ QR ಕೋಡ್ ಡಿಸ್ಪ್ಲೇ ಆಗುತ್ತೆ. ಅದನ್ನ ಸ್ಕ್ಯಾನ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ನಮಗೆ ತಲುಪಿಸಬಹುದು. ಹಾಗೆ ನಮ್ಮ ವೀಕ್ಷಕರು ಕೂಡ ಕರೆ ಮಾಡ್ತಾ ಇದ್ದಾರೆ. ಕ್ವಿಕ್ಲಿ ನಾನು ಅನಿಲ್ ಸರ್ ಹತ್ರ ಪ್ರಶ್ನೆಯನ್ನ ಕೇಳಿಕೊಂಡು ನಮ್ಮ ವೀಕ್ಷಕರ ಕರೆಯನ್ನ ಕೂಡ ಸ್ವೀಕಾರ ಮಾಡ್ತೀನಿ. ಸರ್, ಹೆಂಗಾಗೋಯ್ತು ಅಂತಂದ್ರೆ ನಾವು ದೊಡ್ಡ ದೊಡ್ಡ ವಿಚಾರಗಳನ್ನ ಎನಿವೇ ಚರ್ಚೆಗೆ ತಗೊಂಡ್ ಬರೋಣ. ಇಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದ್ರು, UAE ಫಾರಿನ್ ಟ್ರಿಪ್ಗೆ ಹೋದ್ರು. ಇಲ್ಲಿ ಮಿತ ಬಳಕೆ ಪಾಠ ಮಾಡಿದ್ರು, ಅಲ್ಲಿ ವಿಮಾನ ಹತ್ಕೊಂಡ್ಬಿಟ್ಟು 5 ದೇಶಕ್ಕೆ ಟ್ರಿಪ್ ಮಾಡ್ತಿದ್ದಾರೆ. ಅಂದ್ರೆ ಮೋದಿ ಅವರು ಜನರಿಗೆ ಉಪದೇಶ ಮಾಡ್ತಿರೋದು ಒಂದು, ಅವ್ರು ಮಾಡ್ತಿರೋದು ಒಂದು. ಇದು ಸಾಮಾನ್ಯ ಜನರ ಗ್ರಹಿಕೆ ಹಿಂಗಾಗ್ಬಿಡುತ್ತಾ ಅಂತ ಹೇಳಿ. ಮೇಡಮ್, ದೇಶದ ಪ್ರಧಾನಿಗೆ ದೊಡ್ಡದಾಗಿರುವಂತಹ ವೆಲ್ಕಮ್ ಬ್ಯಾಕ್ ಟು ಯು ಸರ್. ಒಂದು ರಿಯಾಕ್ಷನ್ ಬಿಜೆಪಿ ವಕ್ತಾರರ ತಗೊಂಡ್ಬಿಡ್ತೀನಿ. ವೆಲ್ಕಮ್ ಬ್ಯಾಕ್ ಯು. ಪ್ರಧಾನಿಗೆ ಒಟ್ಟು ಓವರ್ ಆಲ್ ಒಂದು ಫ್ಯೂಚರ್ ವ್ಯೂ ಇಟ್ಕೊಂಡು ಹೋಗಿರುವಂತದ್ದು. ನಾವು ಏಕ್ದಮ್ ನಮ್ಮ ಸಾಮಾನ್ಯ ಜನರ ವಿಮಾನ ಪ್ರಯಾಣ ಮತ್ತು ಪ್ರಧಾನಮಂತ್ರಿಗಳ ವಿಮಾನ ಪ್ರಯಾಣಕ್ಕೆ ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಸ್ವಲ್ಪ ಹಾಸ್ಯಾಸ್ಪದ ಅನ್ಸುತ್ತೆ. ಆದ್ರೆ ಮೋದಿ ಅವರು ಇಂತಹ ಸಮಯದಲ್ಲಿ ಹೋಗಿರುವಂತದ್ದು ಒಂದು ಇಮಿಡಿಯೇಟ್ ಅಲ್ಲ, ಒಂದು ಲಾಂಗ್ ಟರ್ಮ್ ಅಲ್ಲಿ. ಫಾರ್ ಎಕ್ಸಾಂಪಲ್, ಈಗ ನಟರಾಜ್ ಗೌಡರು ಹೇಳ್ತಾ ಇದ್ರು ನಮ್ಮ ಫ್ಯೂಲ್ ಸ್ಟೋರೇಜ್ ಕೆಪಾಸಿಟಿ ಎಷ್ಟಿತ್ತು ಅಂತ. ನಿಮಗೆ ಗೊತ್ತಿರಲಿ, ನಮಗೆ 2014ಕ್ಕಿಂತ ಮುಂಚೆ ಈಗಲೇ ನೀವು ವೆರಿಫೈ ಮಾಡ್ಕೊಳ್ಬಹುದು, ನಮ್ಮ ಸ್ಟೋರೇಜ್ ಕೆಪಾಸಿಟಿ ವಾಸ್ ಝೀರೋ MMT ಇತ್ತು ಅವತ್ತು. ಅದಾದ ನಂತರ ನರೇಂದ್ರ ಮೋದಿ ಅವರು 2014ರಲ್ಲಿ ಮುಂದೊಂದು ದಿನ ಈ ತರ ಬರಬಹುದು ಅಂತೇಳಿ ಆ ಕೆಪಾಸಿಟಿನ ಇನ್ಕ್ರೀಸ್ ಮಾಡಿರೋದ್ರಿಂದ ನಾವು ಇದನ್ನ ಮಾಡಿದೀವಿ. ಇವತ್ತು ನಾವು ಬೇರೆ ಬೇರೆ ದೇಶಗಳ ಜೊತೆಗೆ ಹೋಗಿ ಕಷ್ಟದ ಸಮಯ, ಯುದ್ಧದ ಸಮಯ, ದೊಡ್ಡ ದೊಡ್ಡ ರೋಗಗಳು, ಪ್ಯಾಂಡಮಿಕ್ಗಳು ಬಂದಾಗ ದೇಶ ಯಾವ ರೀತಿಯಲ್ಲಿ ನಡ್ಕೊಳ್ಬೇಕು ಅಂತೇಳಿ ಕೇವಲ ಸ್ಟೋರೇಜ್ ಒಂದೇ ಅಲ್ಲ, ನಿಮ್ಮ ದೇಶಗಳಿಗೂ ಅವಶ್ಯಕತೆ ಇದ್ದಾಗ ನಾವು ವಾಪಸ್ ಕೊಡುವಂತದ್ದು, ಅಥವಾ ನಮಗ್ ಸಮಸ್ಯೆ ಇದ್ದಾಗ ನಾವು LPG ಅನ್ನು ಯೂಸ್ ಮಾಡುವಂತದ್ದು. ವಿಶೇಷವಾಗಿ UAEಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಭಾರತೀಯ ಕಾರ್ಮಿಕರು ನಮ್ಮ ಸೌತ್ ಇಂಡಿಯಾ ಅಂದಾಗಬಹುದು, ವಿಶೇಷವಾಗಿ ಕರ್ನಾಟಕ, ತಮಿಳುನಾಡು ಮತ್ತು ಕೇರಳದಿಂದ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಇರ್ತಾರೆ. ಸೊ ಅವರನ್ನೆಲ್ಲ ಅವ್ರ ಜೊತೆಗೆ ನಾವು ಇದೀವಿ ಅನ್ನುವಂತ ಸಂದೇಶವನ್ನ ಕೊಡುವಂತದ್ದು ಬಹಳ ಮುಖ್ಯವಾಗಿತ್ತು. ಆಮೇಲೆ ಭಾರತ ಆಸ್ ಅ ದೇಶ ಹಾರ್ಮೋನ್ಸಿನ ಓಪನಿಂಗ್ ಆಗುವಂತದ್ದು, ನಾವು ಇವಾಗ ಸ್ಪೆಕ್ಟೇಟರ್ ಆಗಿ ನಾವು ನಿಂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದು ಓಪನ್ ಆಗುವಂತ ಅವಶ್ಯಕತೆ ಇವತ್ತು ಭಾರತದ ಜೊತೆಗೂ ಇದೆ. ಹಾಗಂತ ನಿನ್ನೆಯೇ ನಮ್ಮ ಇರಾನಿನ FM ಭಾರತಕ್ಕೆ ಬಂದು ಭಾರತದ ಜೊತೆಗೆ ಸಂಬಂಧಗಳನ್ನು ಹೇಳುವಾಗ ನಾವು UAE ಕೂತ್ಕೊಂಡು ನಾವು ಅವ್ರ ಜೊತೆಗೂ ಸಂಬಂಧ ಇಟ್ಕೊಂಡಿದೀವಿ ಅಂತ ಹೇಳಿದ್ರೆ, ನಮ್ಮ ಅಂತಾರಾಷ್ಟ್ರೀಯ ರಿಲೇಷನ್ ಎಲ್ಲ ದೇಶಗಳ ಜೊತೆಗೆ ಭಾರತೀಯರ ದೃಷ್ಟಿಯಿಂದ, ಭಾರತೀಯ ಸಾಮಾನ್ಯ ಜನರ ದೃಷ್ಟಿಯಿಂದ ತುಂಬಾ ಚೆನ್ನಾಗಿದೆ. ಇನ್ ಪೆಟ್ರೋಲ್ ಏರಿಕೆ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಕ್ಷಮೆ ಇರ್ಲಿ, ಹಾಗೆ ಇಂಟರಪ್ಟ್ ಮಾಡಿದೆ ಅಂತ ಹೇಳಿ ಕ್ಷಮೆ ಇರ್ಲಿ. ಥ್ಯಾಂಕ್ ಯು. ಯಾಕೆಂದ್ರೆ ನೀವ್ ಹೇಳ್ತಾ ಇದ್ರಿ ಕರೆಕ್ಟ್, ಬ್ರಿಕ್ಸ್ ನ ಫಾರಿನ್ ಮಿನಿಸ್ಟರ್ಗಳ ಮೀಟಿಂಗ್ ಇದ್ದಿದ್ದು ದೆಹಲಿಯಲ್ಲಿ. ನೀವು ಇರಾನ್ನವರು ಬಂದಿದ್ರು, UAE ಬಂದಿದ್ರು ಅಂತ ಹೇಳಿದ್ರಿ. ಕರೆಕ್ಟ್ ಸರ್, ಯು ಸೆಡ್ ಹಾಫ್. ಇನ್ ಹಾಫ್ ಬಗ್ಗೆ ನೀವು ಹೇಳಲೇ ಇಲ್ಲ. ಇಲ್ಲಿ ಇರಾನ್ ಹಾಗೆ UAE ನ ಫಾರಿನ್ ಮಿನಿಸ್ಟರ್ಗಳ ನಡುವೆ ಎಕ್ಸ್ಚೇಂಜ್ ಆದ ಮಾತುಗಳು, ಅದರಲ್ಲೂ ಭಾರತದ ನೆಲದಲ್ಲಿ ಇರಾನ್ ಮೇಲಿನ ದಾಳಿ, UAE ಮೇಲಿನ ದಾಳಿಯನ್ನು ನಾವು ಖಂಡಿಸ್ತೀವಿ ಅಂತ ಹೇಳಿ ಮೋದಿ ಅವರು ಕುತ್ಕೊಂಡು UAE ಹೇಳಿದಾಗ ಇರಾನಿಗೆ ಕೊಡ್ತಿರೋ ಮೆಸೇಜ್ ಏನು? ಇದ್ರ ಬಗ್ಗೆ ಯಾಕೆ ಮಾತನಾಡೋದಿಲ್ಲ ನೀವು? ಮೇಡಮ್, ನಾವು ಯುದ್ಧದ ವಿಷಯದಲ್ಲಿ ನಮಗೆ ಓವರ್ ಆಲ್ ಶಾಂತಿ ಬಯಸಿದ್ವಿ. ನಾವು ಯಾವುದೇ ಸೈಡ್ ಅನ್ನ ನಾವೇನಾದ್ರೂ ತೆಗೆದುಕೊಂಡ್ಬಿಟ್ಟಿದ್ರೆ, ನಾವು ಇರಾನ್ ಸೈಡು, ನಾವು UAE ಸೈಡು ಅಂತೇಳಿ ಕ್ಲಿಯರ್ ಕಟ್ ಸ್ಟ್ಯಾಂಡ್ ಏನಾದ್ರೂ ನಾವು ತಗೊಂಡ್ಬಿಟ್ಟಿದ್ರೆ, ನಾವು ಏನಕ್ಕೆ ಯುದ್ಧದಲ್ಲಿ ಮಾತನಾಡಿದ್ವಿ ಅಂತ ಹೇಳಿದ್ರೆ, ದೊಡ್ಡ ಮಟ್ಟದಲ್ಲಿ ಈ ಮಿಡಲ್ ಈಸ್ಟ್ ರಾಷ್ಟ್ರಗಳಲ್ಲಿ ನಮ್ ಜನ ಇದ್ದಾರೆ. ಇರಾನ್ಗಿಂತ ಹೆಚ್ಚು ಜನ ನಮ್ಮ ಮಿಡಲ್ ಈಸ್ಟ್ ರಾಷ್ಟ್ರದಲ್ಲಿ ಜನ ಇದ್ದಾರೆ. ಅವರ ಸುರಕ್ಷತೆಯ ದೃಷ್ಟಿಯಿಂದ ಮಾತ್ರ ಮಾತನಾಡಿದ್ದು. ಇದು ಜಗತ್ತಿನ ಒಟ್ಟಾರೆ ಯುದ್ಧ. ನಾವು ಭಾರತ ಕ್ಲಿಯರ್ ಕಟ್ ಆಗಿ ಯಾವ ಸ್ಟ್ಯಾಂಡ್ ಅನ್ನು ಇದು ತಗೊಂಡಿಲ್ಲ. ಇಟ್ಸ್ ಅ ಇಂಟರ್ನ್ಯಾಷನಲ್ ಸ್ಟ್ರಾಟಜಿಕ್ ಪಾಲಿಸಿ ಭಾರತದಾಗಿರೋ
ಆಗಿರೋದ್ರಿಂದ ನಾವು ಇದನ್ನ ತಗೊಂಡಿಲ್ಲ. ಇನ್ನು ಪೆಟ್ರೋಲ್ ಬಗ್ಗೆ ಮಾತನಾಡ್ತಾ ಇದ್ವಿ. ಪ್ರಪಂಚದ 50 ರಾಷ್ಟ್ರಗಳು ಕಳೆದ 76 ಇವತ್ತು 76ನೇ ದಿವಸಕ್ಕೆ ನಾವಿದೀವಿ. 76 ದಿವಸಗಳಲ್ಲಿ 10ರಿಂದ 50% ವರೆಗೆ ಫ್ಯೂಯಲ್ ಪ್ರೈಸ್ ಅನ್ನ ಇನ್ಕ್ರೀಸ್ ಮಾಡಿದೆ. 75 ದಿವಸಗಳವರೆಗೆ ಫ್ಯೂಯಲ್ ಪ್ರೈಸ್ ಇನ್ಕ್ರೀಸ್ ಮಾಡದೇ ಇರೋದಕ್ಕೆ ಈ ದೇಶದ 140 ಕೋಟಿ ಸಾಮಾನ್ಯ ಜನರಿಗೆ ಇದು ಸಹಾಯ ಆಗಿದೆ. ನಮ್ಗೆ ಇನ್ನೂ ರಿಸರ್ವ್ ಇದೆ, ನಾವು ಆ ರಿಸರ್ವ್ಗಳ ತಂಟೆಗೆ ಹೋಗಿಲ್ಲ. ಆದ್ರೆ ಒಬ್ಬ ಜವಾಬ್ದಾರಿಯುತ ಪ್ರಧಾನಮಂತ್ರಿಯಾಗಿ ನಾವು ಹೇಳಬೇಕಾಗಿದ್ದು ಯಾವ್ದಾವ್ದನ್ನ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ. ಯಾಕೆ ಕಳೆದ 11-12 ವರ್ಷಗಳಲ್ಲಿ ಮೋದಿ ಅವರು ಇದನ್ನ ಹೇಳಿಲ್ಲ, ಗೋಲ್ಡ್ ಬೈ ಮಾಡಬೇಡಿ, ಫಾರಿನ್ ಟ್ರಿಪ್ ಹೋಗಬೇಡಿ ಅಂತ ಹೇಳಿದ್ರೆ ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ ಈ ವಿಷಯಗಳು. ಆ ಯುದ್ಧ ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ. ಆ ಕಾರಣಕ್ಕೋಸ್ಕರ ಜನರಿಗೆ ಹೇಳಿದ್ದಾರೆ, ನೀವು ಆದಷ್ಟು ಸಾರಿಗೆ ವ್ಯವಸ್ಥೆಯನ್ನ ಯೂಸ್ ಮಾಡ್ಕೊಳ್ಳಿ, ಅಂದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ನೀವು ಯೂಸ್ ಮಾಡ್ಕೊಳ್ಳಿ, ಗೋಲ್ಡ್ ಅನ್ನ ಕಡಿಮೆ ಬೈ ಮಾಡಿ, ನೀವು ಸ್ಟೋರ್ ಮಾಡಿ ಯಾರು ಇಟ್ಕೋತಾ ಇದ್ರಲ್ಲ ಕೋಟಿಗಟ್ಲೆ ಅವ್ರಿಗೆ ಬಿಟ್ಟು ಸಾಮಾನ್ಯ ಜನರು ಯಾರು ಮದುವೆ ಇನ್ನೊಂದು ಫಂಕ್ಷನ್ ಅವ್ರಿಗೆ ಯಾರಿಗೂ ಏನು ಹೇಳಲಿಲ್ಲ. ಈ ತರದ ಒಳ್ಳೆಯ ವಿಷಯಗಳನ್ನ ದೇಶದ ಜನರಿಗೆ ಹೇಳಿದ್ದಾರೆ. ಜನರಿಗೆ ಇವತ್ತು ನಾವು 2013-14 ಹಿಂದೆ ಹೋದ್ರೆ ಜನರಿಗೆ ಎಲ್ಲಾ ಇನ್ಫಾರ್ಮೇಶನ್ ಫಸ್ಟ್ ಹ್ಯಾಂಡ್ ಸಿಗ್ತಾ ಇರಲಿಲ್ಲ. ಆದ್ರೆ ಜನ ನೋಡ್ತಾ ಇದ್ದಾರೆ. ಇನ್ನೊಂದು ನರೇಂದ್ರ ಮೋದಿ ಅವರ ಕ್ರೆಡಿಬಿಲಿಟಿನೂ ಹಾಗೆ ಇದೆ. ಹೀಗಾಗಿ ಜನ ಇದಕ್ಕೆ ಒಪ್ಕೊಳ್ತಾರೆ ಅಂತ ನನ್ಗನ್ಸುತ್ತೆ. ಇದರಿಂದ ಸಾಮಾನ್ಯ ಜನರಿಗೆ ಉದ್ಯೋಗ ಸೃಷ್ಟಿಯಾಗುತ್ತೆ, ನಮಗೆ ರಕ್ಷಣಾ ವ್ಯವಸ್ಥೆಯಲ್ಲಿ ಚೆನ್ನಾಗುತ್ತೆ, ಇನ್ನು ಫಾರಿನ್ ಇನ್ವೆಸ್ಟ್ಮೆಂಟ್ ಇನ್ನೂ ಹೆಚ್ಚಾಗುತ್ತೆ. ಮತ್ತು ಬಂದರು ಏನು ನಾವು ಮೇಂಟೆನೆನ್ಸ್ ಹೇಳ್ತಾ ಇದೀವಿ, ಇವತ್ತು ಗುಜರಾತ್ ಅಲ್ಲಿ ಅದನ್ನ ಮಾಡಬೇಕು ಅಂತ ಹೇಳಿ ಏನು ಡಿಸೈಡ್ ಮಾಡಿದ್ದಾರೆ, ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಆಗುತ್ತೆ. ಇನ್ ಸಿಡಾಕ್ ಜೊತೆಗೆ AI ಟೆಕ್ನಾಲಜಿಗಳ ಮೇಲೆ ಇವೆಲ್ಲವೂ ಜಾಬ್ ಸೃಷ್ಟಿ ಆಗುವಂತ